ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಪ್ರತಿಯೊಬ್ಬರು ಕೇಳಿ ನಾನು ಹೇಳುವಂಥ ಈ ಒಂದು ಮಂತ್ರತಂತ್ರವನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಈ ಒಂದು ಬದುಕು, ಈ ಒಂದು ಜೀವನ, ಈ ಜನ್ಮದಲ್ಲಿ ಏನೋ ಅಷ್ಟೋ ಇಷ್ಟೋ ಸ್ವಲ್ಪ ಸುಖ ಶಾಂತಿ ಪಡಿಬೋದು ಅಂತ ನನ್ನ ಒಂದು ಮನೋಸಂಕಲ್ಪ. ಏನಪ್ಪ ಅದು ಅಂತಂದರೆ, ಮನಸ್ಸಿಗೆ ಸ್ಥಿರತೆ ಇಲ್ಲ, ಸ್ಥಿರ ಇಲ್ಲ, ಚಂಚಲ ಮನಸ್ಸು, ಚಂಚಲ. ಏನೇ ಕೆಲಸ ಮಾಡಲಿ, ಅದು ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ವಿದ್ಯಾಭ್ಯಾಸನೇ ಇರ್ಬೋದು, ಇದ್ದಂಗೆ ಇರ್ತೀವಿ. 15 ವರ್ಷ ಹೆಂಗಿದ್ದೆ ಹಾಗೆ ಈಗಲೂ ಹಾಗೇ ಇದ್ದೀನಿ. ಏಳಿಗೆನೇ ಆಗಿಲ್ಲ ನನ್ನ ಜೀವನದಲ್ಲಿ. ಒಂದು ಮನೆ ತೊಗೊಳಕ್ಕಾಗಲಿಲ್ಲ, ಒಂದು ಕಾರ್ ತೊಗೊಳಕ್ಕಾಗಲಿಲ್ಲ, ಒಂದು ವೆಹಿಕಲ್ ತೊಗೊಳಕ್ಕಾಗಿಲ್ಲ, ಒಂದು ಸೈಟ್ ಇಲ್ಲ. 10 ವರ್ಷ ಹೆಂಗಿದ್ನೋ ಅದೇ ಇದ್ದೀನಿ, ಅದೇ ಸ್ಥಿತಿ. ಸಂಬಳನೂ ಅದೇ ಕೆಲಸದಲ್ಲಿ ಬದಲಾವಣೆ ಆಗಿಲ್ಲ, ಸಂಬಳ ಜಾಸ್ತಿ ಆಗಿಲ್ಲ. ನನ್ನ ಜೀವನದಲ್ಲಿ ಹೊಸದೇ ನೋಡಿಲ್ಲ ನಾನು ಅಂತಿರ್ತೀವಿ ಅವಾಗವಾಗ. 20 ವರ್ಷ ಆಯಿತು ರೀ ಹಿಂಗೆ ಇದ್ದೀವಿ ನಾವು, ಏಳಿಗೆನೇ ಆಗಲಿಲ್ಲ. ಮಾಡಿದ್ದೇ ಮಾಡ್ತಿದ್ದೀನಿ, ದಿನ ಅದೇ ಕೆಲಸ, ಅದೇ ಸಂಬಳ. ಏನೊಂದು 50, 100, 1,000 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟು ಸಂಬಳ. ಬಟ್ ಏನು ಉದ್ಧಾರನೇ ಆಗ್ತಿಲ್ಲ. ನಾನು ಸ್ಥಿರತೆ, ನನಗೊಂದು ಚೇಂಜ್ ಇರೋದೇ ಕಾಣ್ತಿಲ್ಲ. ನನ್ನ ಬದುಕಿನಲ್ಲಿ ಚೇಂಜ್ ಇಲ್ಲ. ಎಜುಕೇಷನಲ್ಲಿ ಏನು 5 ವರ್ಷ ಆಯಿತು ಓದಿ ಫೇಲು 5 ವರ್ಷದಿಂದನೂ ಫೇಲು. ಟ್ಯೂಷನ್ಗೆ ಹೋದೆ ಫೇಲ್ ಆದೆ, ಕ್ಲಾಸ್ಗೆ ಹೋದೆ ಫೇಲ್ ಆದೆ, ಕ್ಲಾಸ್ಗೆ ಹೋಗಲಿಲ್ಲ ಫೇಲ್ ಆದೆ, ಟ್ಯೂಷನ್ಗೆ ಹೋಗಲಿಲ್ಲ ಫೇಲ್ ಆದೆ. ಈ ಕ್ಲಾಸ್ಗೂ ಹೋಗಿದ್ದೀನಿ, ಟ್ಯೂಷನ್ಗೆ ಹೋಗಿದ್ದೀನಿ, ಫೇಲ್ ಆಗ್ತೀನಿ. ಏನು ಓದೋದು, ಅಯ್ಯೋ ಕರ್ಮ. ಓದಿ ಏನು ಪಾಸೇ ಆಗ್ತಿಲ್ಲ. ನನ್ನ ಜೊತೆ ಓದ್ದವರೆಲ್ಲ ಈಗ ಡಿಗ್ರಿ ಮಾಡ್ಕೊಂಡು ಮದುವೆ ಆಗಿ ಎಲ್ಲ ಇದ್ದಾರೆ. ನಾನು ಇನ್ನೂ ಓದ್ತಾ ಇದ್ದೀನಿ, ಪಾಸೇ ಆಗಿಲ್ಲ SSLC, ಪಾಸೇ ಆಗಿಲ್ಲ PUC, ಇನ್ನೂ ಡಿಗ್ರಿನೇ ಕಂಪ್ಲೀಟ್ ಆಗಿಲ್ಲ. ಇದ್ದಂಗೆ ಇದೀನಲ್ಲ, ಇಂಪ್ರೂವ್ ಆಗ್ತಿಲ್ವಲ್ಲ, ಏಳಿಗೆ ಆಗ್ತಿಲ್ವಲ್ಲ, ಯಶಸ್ವಿ ಆಗ್ತಿಲ್ವಲ್ಲ ಅಂಥೇಳಿ ಮನಸ್ಸು ಕೂಡ ಡಿಪ್ರೆಷನ್ಗೆ ಹೋಗ್ತಾ ಇದೆ. ಮನಸ್ಸಿನಲ್ಲಿ ಒಂದು ಸ್ಥಿರತೆ ಇಲ್ಲ, ಒಂದು ಹಠ ಛಲ ಇಲ್ಲ, ಹೊಸ ಬದುಕೇ ಇಲ್ಲ. ಇದೇ ಮನೆ, ಅದೇ ಹೆಂಡ್ತಿ, ಅದೇ ಗಂಡ, ಬೇರೆ ಏನೂ ಇಲ್ಲ. ಮಕ್ಕಳಿಲ್ವಲ್ಲ, ಮದುವೆ ಆದಮೇಲೆ ಮಕ್ಕಳೇ ಆಗಿಲ್ಲ. ಅದೇ ಗೋಡೆ, ಅದೇ ಸೋಫಾ, ಅದೇ TV, ಅದೇ ಬಾತ್ರೂಮ್, ಅದೇ ಅಡುಗೆ ಮನೆ, ಅದೇ ಹೆಂಡ್ತಿ, ಅದೇ ಗಂಡ. ಅಯ್ಯೋ ನಮ್ಗೆ ಇದೇ ಲೈಫ್. ಮನೆ ಒಂದು ಮಗು ಆಗಿಲ್ಲ. ಮದುವೆ ಆದಾಗ ಹೆಂಗಿದ್ವೋ ಅದೇ ಥರ ಈಗಲೂ ಹಾಗೇ ಇದ್ದೀವಿ. ಕಾಲೇಜ್ ಸೇರ್ಕೊಂಡು ಹೇಗಿದ್ನೋ ಹಂಗೇ ಇದ್ದೀವಿ, ಫೇಲಾಗಿ. ಅದೇನು ವಿಳ್ಯದೆಲೆ, ಅಡಿಕೆ, ಎಳ್ನೀರು, ತರಕಾರಿ, ಉಪ್ಪು, ಹುಣಸೆ ಹಣ್ಣು, ಹೂವು, ಅದು ಏನು ವ್ಯಾಪಾರ ಮಾಡ್ತಿದ್ನೋ ಅದೇ ವ್ಯಾಪಾರ. ನಮ್ಮ ಅಪ್ಪನೂ ಅದೇ ವ್ಯಾಪಾರ, ನಾನು ಅದೇ ವ್ಯಾಪಾರ, ನನ್ನ ಮಕ್ಕಳು ಮಮ್ಮ ಅದೇ. ಚೇಂಜೇ ಇಲ್ಲ. ನಮಗೆ ಏನು ಬದಲಾವಣೆಗೆ ಅವಕಾಶನೇ ಇಲ್ಲ. ಹೊಸದನ್ನು ನೋಡೋಕ್ಕೆ ನಮಗೆ ಅವಕಾಶನೇ ಇಲ್ಲ. ಈ ರೀತಿ ಗೊಂದಲ ಮತ್ತು ಅಸಮಾಧಾನ, ಮೈಂಡಲ್ಲಿ ಅಸಮಾಧಾನ, ಬದುಕಿನಲ್ಲಿ ಹೋರಾಟ, ಬದುಕಿನಲ್ಲಿ ಹುಡುಕಾಟ, ಬದುಕಿನಲ್ಲಿ ನೆಮ್ಮದಿಗೋಸ್ಕರ ಭಾಳಷ್ಟು ಶ್ರಮ. ಅವ್ರು ಯಾರೋ ಒಬ್ರು ಲಾಯರ್ ನಂಗೆ ಭೇಟಿ ಮಾಡಿ ಹೇಳ್ತಿದ್ರು, 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀವಿ, ಬರೀ ಕ್ರಿಮಿನಲ್ ಕೇಸ್ ಸೇರಿ ನಮಗೂ ಬೇಜಾರಾಗಿಬಿಟ್ಟೆ, ಸಾಕಪ್ಪ ಬಿಟ್ಬಿಡೋಣ ಪ್ರೊಫೆಷನ್ನು. ಬಿಟ್ಬಿಟ್ರೆ ಹೊಟ್ಟೆಗೆ ಜೀವನಕ್ಕಿಲ್ಲ. ಮನಸ್ಸಿಗೆ ಒಂದು ಸುಖ ಇಲ್ಲ, ಒಂದು ನೆಮ್ಮದಿ ಇಲ್ಲ, ದೇಹಕ್ಕೆ ಶಾಂತಿ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ನಮ್ಮಪ್ಪ 5 ಕುಂಟೆ ಜಮೀನು ಬಿಟ್ಟು ಹೋಗಿದ್ದ, 5 ಕುಂಟೆಲೇ ಇದ್ದೀವಿ ನಾವು. ನನ್ನ ಮಕ್ಳಿಗೂ ಅಷ್ಟೇ ಬರ್ತದೆ. ಯಾಕೆ ನಂಗೆ ಅದು ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ, ಕಳ್ಕೊಳ್ಳೋಕ್ಕೂ ಅವಕಾಶ ಸಿಕ್ಕಲಿಲ್ಲ, ಮಾರ್ಕೊಳ್ಳೋಕ್ಕೂ ಅವಕಾಶ ಇಲ್ಲ. 5 ಕುಂಟೆ ಜಮೀನು ಮಾಡಿದ್ರೆ ಒಂದು ಮನೆ ತಗೊಳ್ಳೋದ್ರೆ ನಮ್ಮ ಬಜೆಟಿಗೆ ಮನೆ ಸಿಗ್ತಿಲ್ಲ. ನಮ್ಮ ಮಕ್ಕಳು ಹಿಂಗೆ ಇರಬೇಕಾಗಿತ್ತೋ ಏನೋ. ನಮ್ಮ ತಾತನ ಹಿಂಗೆ ಇದ್ದ, ನಮ್ಮ ಅಪ್ಪನ ಹಿಂಗೆ ಇದ್ದ. ಅದೇ ಜಮೀನು, ಅದೇ ಕೊಟ್ಟಿಗೆ, ಅದೇ ಮನೆ, ಅದೇ ತೋಟ, ಅದೇ ಹೊಲ, ಅದೇ ಗದ್ದೆ, ಎಲ್ಲ ಅದೇ. ಬೇರೆ ಚೇಂಜೇ ಇಲ್ಲ. ನಮಗೂ ಒಂಥರ ಚೇಂಜ್, ಮೂಡ್ ಆಫ್ ಆಗಿಬಿಟ್ಟಿದೆ.
ಏನಾದ್ರು ಒಂದು ಮಸ್ತ್ ಮಾಡೋಣ, ಹೊಸದು ಬರಲಿ ನಮಗೆ, ಆಗ್ತಾಯಿಲ್ಲ. ಒಬ್ಬರು ಹೇಳ್ತಾಯಿದ್ರು ನನಗೆ, ಒಂದು ಯಾರೊಬ್ಬರು ಸಾಗರದತ್ತ ಒಂದು ಊರು, ಅವರು ಟೀ ಕಾಫಿ ಎಲ್ಲ ಮಾರ್ತಾರೆ. ಅವರಪ್ಪ ಟೀ ಕಾಫಿ ಮಾಡ್ತಿದ್ದಂತೆ, ಇವರು ಆಗ ಲೋಟ ಎಲ್ಲ ತೊಳೆದು ಕೊಡೋದು, ಡಿಕಾಕ್ಷನ್ ಮಾಡೋದು, ಕಾಫಿ ಟೀ ರೆಡಿ ಮಾಡೋದು. ಅಪ್ಪನ ಜೊತೆ ಇವರು ಸೇರಿಕೊಂಡು ಒಂದು ಸಣ್ಣದೊಂದು ಚಿಕ್ಕದೊಂದು 10x10 ಟೀ ಕಾಫಿ ಬೀಡ ಮತ್ತು ಏನೋ ಒಂದು ಸಣ್ಣ ಪುಟ್ಟದ್ದು ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ. ನಾನು 9ನೇ ಕ್ಲಾಸಲ್ಲಿ ಹೋದಾಗ ನಮ್ಮ ಅಪ್ಪನ ಜೊತೆ ಇವೆಲ್ಲ ಮಾಡ್ತಿದ್ದೆ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದೆ. ಈಗ ನಾನು ದೊಡ್ಡವನು ಬೆಳೆದೆ. ನಮ್ಮ ಅಪ್ಪ ಸತ್ತೋದ್ರು. ಆ ವೃತ್ತಿ ನಾನು ಮಾಡ್ಕೊಂಬರ್ತಾಯಿದ್ದೀನಿ. ಈಗ ನನ್ನ ಮಗನೂ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಸ್ಕೂಲಿಂದ ಬಂದಮೇಲೆ ತೊಳ್ಕೊಡ್ತಾನೆ, ಸಣ್ಣ ಪುಟ್ಟ ಐಟಮ್ ತೊಗೊಂಬರ್ತಾನೆ. ಈಗ ನಮ್ಮ ಅಪ್ಪ ಮಾಡ್ತೀನಿ, ನಾನು ಮಾಡ್ತೀನಿ, ನಾನು ಮಾಡಿದ್ದು ನನ್ನ ಮಗ ಮಾಡ್ತಿದ್ದಾನೆ. ನಮ್ದು ಹಿಂಗೇನಾ? ಆಗ ನಮಗೊಂದು ಒಳ್ಳೆ ಜಾಬ್ ಯಾಕೆ ಸಿಗಲಿಲ್ಲ? ನಾವ್ಯಾಕೆ ಒಳ್ಳೆ ಕೆಲಸಕ್ಕೆ ಹೋಗಲಿಲ್ಲ? ನಾವ್ಯಾಕೆ ಬೇರೆ ದೊಡ್ಡ ಬಿಸ್ನೆಸ್ ಮಾಡಲಿಲ್ಲ? ಆಗ್ತಾಯಿಲ್ಲ. ಇದು ಎಲ್ರಿಗೂ ಅನ್ವಯಿಸುತ್ತೆ ಅನ್ನೋ ಗೊತ್ತಿಲ್ಲ. ಅದು ಇದು ಭಾಳ ಇಂಪಾರ್ಟೆಂಟು. ಇದ್ದಂಗೆ ಇರಲಿ ಅಂತಾನೆ ಭಗವಂತ. ನೀನು ಇದ್ದಂಗೆ ಇರಪ್ಪ. ಜಾಸ್ತಿ ಏನೋ ಕೊಟ್ಟರೆ ನಿಂಗೆ ಅಹಂಕಾರ ದುರಂಕಾರ ಹಾಳು ಮಾಡಿಬಿಡ್ತೀಯ. ಅವ್ನಿಗೆ ಹಂಗೆ ಇದ್ದಂಗೆ ಇಟ್ಟಿರ್ತಾನೆ. ಅವ್ನ ಕರ್ಮನೂ ಹಂಗೆ ಇರುತ್ತೆ, ಅದು ಹಂಗೆ ಇಟ್ಟಿರ್ತಾನೆ. ಕೆಲವರು ಟೀ ಹಾಕ್ತಿದ್ದವ್ರು, ಕಾಫಿ ಹಾಕ್ತಿದ್ರು, ನ್ಯೂಸ್ ಪೇಪರ್ ಹಾಕ್ತಿವತ್ತು ಕರೋಡಪತಿಗಳಾಗ್ಬಿಟ್ಟಿದ್ದಾರೆ. ಮನೆಗೆ ಹೋಗಿ ಇಡ್ಲಿ ಚಟ್ನಿ ಮಾರ್ಕೊಂಬತ್ತಿದ್ದವ್ರು ಇವತ್ತು ದೊಡ್ಡ ಹೋಟ್ಲು ನಡೆಸ್ತಾ ಇದ್ದಾರೆ. ಮನೆಗೆಲ್ಲ ಹೋಗಿ ಹೂ ಮಾರ್ಕೊಂಡು ತರಕಾರಿ ಮಾಡ್ತಿದ್ದವ್ರು ಇವತ್ತು ದೊಡ್ಡ ಮಾರ್ಕೆಟಲ್ಲಿ ದೊಡ್ಡ ತರಕಾರಿ ಸ್ಟಾಲ್ ಅಂತೆ, ಹೂ ಸ್ಟಾಲ್ ಅಂತೆ. ಅವ್ರ ಕಾರೇನು, ಸೈಟ್ ಏನು, ಮನೇನು, ವೈಭೋಗವೇನು. ಕೆಲವು ಜಾತಕದಲ್ಲಿ ಇದ್ದಂಗೆ ಇರ್ತಾರೆ. ಆ ತಾತ ಹೆಂಗಿದ್ನೋ ಅದೇ ಮಗನು, ಅದೇ ಥರ ಮೊಮ್ಮಗನು, ಅದೇ ಥರ ಮೊಮ್ಮಗನು, ಹಿಂಗೆ ಇರ್ತಾರೆ. ಈಗ ಕೆಲವು ಆಗರ್ಭ ಶ್ರೀಮಂತರು ಅಂದರೆ ಕೆಲವರು ಆಗರ್ಭ ಬಡತನದವರು ಅಂತ ಕರಿಬೋದು. ಯಾಕೆ ಈ ಥರ? ಅಲ್ಲ, ಮಗನ ಜಾತಕನೂ ಹಾಗೇನೆ, ಮೊಮ್ಮಗನ ಜಾತಕನೂ ಅದೇ, ಮೊಮ್ಮಗಂದು ಅದೇ. ಅಂದರೆ ಮತ್ತು ಎಲ್ಲೂ ಈ ಚೇಂಜಾಗಿ ಕಾರಣಕ್ಕೆ ಯಾವ ತಲೆಮಾರಲಾದರೂ, ಮಗನ ತಲೆಲಾದರೂ ಆಗಲಿಲ್ಲ, ಮೊಮ್ಮಗನ ತಲೆಲಾದರೂ ಆಗಬೇಕು, ಮೊಮ್ಮಗನ ತಲೆಲಾದರೂ ಬದಲಾವಣೆ ಆಗಬೇಕಲ್ಲ, ಆಗ್ತಾನೇ ಇಲ್ಲ. ಆಗ ಅನಿಸುತ್ತೆ ಅದೇ ಹೆಂಚಿನ ಮನೆ, ಅದೇ ಶೆಡ್ಡು, ಅದೇ ಜಾಗ. ಅವ್ರು ಯಾರೋ ಒಬ್ಬರು ಬಂದು ಬ್ಯಾಂಕಲ್ಲಿ ಇದ್ದರು, ರಿಟೈರ್ಡ್ ಆದಮೇಲೆ ಅಲ್ಲೊಂದು ಸಲ ಹೋಗಿದ್ರು ಅವ್ರಿಗೆ. ನಾನು ಅದು ಅಲ್ಲಿಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವ್ರು ನನ್ನ ಮೀಟ್ ಮಾಡಿ ಮಾತಾಡ್ತಿರ್ಬೇಕಾರೆ, ಈ ಮನೆ ಇದೆಯಲ್ಲ ನೋಡಿ, ನಾನು ಚಿಕ್ಕವನಿದ್ದಾಗ ಹೈಸ್ಕೂಲಲ್ಲಿ ಓದುವಾಗ ಈ ಮನೆಗೆ ನಾನು ಬರ್ತಿದ್ದೆ ವಾರದ ಊಟ ತಿನ್ನೋಕ್ಕೆ. ವಾರ ಒಬ್ಬರು ಮನೆಗೆ ಬರೋದು, ಅಲ್ಲಿ ಊಟ ಮಾಡೋದು, ಹೋಗೋದು. ವಾರದ ಊಟನ ತಿನ್ನೋಕ್ಕೆ ಇಲ್ಲಿ ಬರ್ತಿದ್ದೆ. ಅದೇ ಹಿಂಗಿದೆ, ಹಂಗಿದೆ, ಬದಲಾವಣೆ ಆಗಿಲ್ಲ. ನನಗೆ ಊಟ ಹಾಕಿ ಬೆಳೆಸೋದಲ್ಲ ಅಂದ್ಬಿಟ್ಟು ಇವಾಗ ನಾನು ರಿಟೈರ್ಡ್ ಆಗಿದ್ದೀನಿ. ಅವ್ರು ನೋಡಿ ರಿಟೈರ್ಡ್ ಆದಮೇಲೆ ಬಂದಿದ್ದಾರೆ. ಹುಡುಗ ಇದ್ದಾಗ ವಾರದ ಊಟ ಮಾಡ್ತಿದ್ರು ಆ ಮನೆಗೆ ಹೋಗಿ. ರಿಟೈರ್ಡ್ ಆದಮೇಲೆ ಬಂದು ಈಗ ನನ್ನ ಕೈಲಾದ ಈ ಮನೆಗೆ ಏನೋ ಸೇವ್ ಮಾಡಬೇಕು, ಪಾಪ ಏನೋ ಒಂದು ಮಾಡಬೇಕು ಅಂತೇಳಿ ಏನೋ ಒಂದಷ್ಟು ದುಡ್ಡು ಖರ್ಚು ಮಾಡಿ ಏನೋ ಒಂದು ಎಲೆಕ್ಟ್ರಿಕ್ ವರ್ಕ್ ಸರಿನೋ ಅಥವಾ ಏನೋ ಒಂದು ರೆಡಿ ಮಾಡೋಣ, ಅಥವಾ ಡೆಮಾಲಿಷ್ ಮಾಡಿ ಕಟ್ಟಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದಾಗ ಅಲ್ಲಿ ಸಾಧ್ಯನೇ ಇಲ್ಲ. ಆ ವಾಸ್ತು ಆ ಮನೆ ಬಿಡ್ತಾ ಇಲ್ಲ ಬದಲಾವಣೆ ಮಾಡಲಿಕ್ಕೆ. ಆ ಮನೆ ಉಡೋರು ಕೂಡ ಬದಲಾವಣೆ ಆಗಕ್ಕೆ ಬಿಡ್ತಿಲ್ಲ. ಒಬ್ಬ ಡಾಕ್ಟ್ರ್ ಆಗೋಣ, ಒಬ್ಬರು ಇಂಜಿನಿಯರ್ ಆಗೋಣ, ಒಬ್ಬರು ಅಡ್ವೊಕೇಟ್ ಆಗೋಣ, ಒಬ್ಬರು ಸಿನಿಮಾ ಆ್ಯಕ್ಟ್ರ್ ಆಗೋಣ ಆಗೋಕ್ಕೂ ಬಿಡ್ತಿಲ್ಲ ಆ ಮನೆ ಅಲ್ಲಿ ಆ ಗೋತ್ರದಲ್ಲಿ. ಅದರಿಂದ ನಮ್ಮ ಪ್ರಗತಿ ಇಂಪ್ರೂವ್ ಆಗ್ತಿಲ್ಲ, ಪ್ರಗತಿಗೊಳ್ತಾ ಇಲ್ಲ. ಯಾಕೆ ಕೆಲವು ಏಳಿಗೆನೇ ಆಗಲ್ಲ ಮನೇಲಿ ಆ ಗೋತ್ರದಲ್ಲಿ ಹುಟ್ಟಿದವರು? ಅವರು ಹಾಲಿನ ವ್ಯಾಪಾರ ಮಾಡ್ತಿರ್ತಾರೊಬ್ಬರು. ತಾತನೂ ಹಾಲು ಒಂದು 50 ಹಸು ಕಟ್ಕೊಂಡಿದ್ದ. ಹಾಲು ಕರೆದು ಎಲ್ಲ ಊರವ್ರಿಗೆಲ್ಲ ಹಾಲು ಹಾಕ್ತಿದ್ದ. ತಾತ ಸತ್ತೋದು ಹಾರ್ಟ್ ಅಟ್ಯಾಕಾಗಿ. ಮಗ ಎದ್ದು ಆ ಕೆಲಸ ಮಾಡ್ತಾಯಿದ್ದಾನೆ. ಅವ್ನಿಗೇನು ಏಜ್ ಆಯಿತು, ಅವ್ನಿಗೆ 60 ವರ್ಷ ವಯಸ್ಸಾಯಿತು. ಅವನಿಗೆ 2 ಮಕ್ಕಳು. ಆ 2 ಮಕ್ಕಳು ಕೊಟ್ಟಿಗೆ ಕ್ಲೀನ್ ಮಾಡೋದು, ಹಸು ತೊಳೆಯೋದು, ಹಾಲು ಕರಿಯೋದು, ತೊಗೊಂಡೋಗಿ ಹಾಕೋದು. ಅವ್ರಿಗೆ ಇಂಜಿನಿಯರ್ ಮಾಡಲಿಲ್ಲ, ಡಾಕ್ಟ್ರು ಮಾಡಲಿಲ್ಲ, ಲಾಯರ್ ಮಾಡಲಿಲ್ಲ, ಸಿನಿಮಾ ಆ್ಯಕ್ಟ್ರ್ ಇಲ್ಲ, ಡ್ಯಾನ್ಸರ್ ಇಲ್ಲ, ಮ್ಯೂಸಿಷಿಯನ್ ಏನಂಥದ್ದು ಇಲ್ಲ. ಅವ್ರಿಗೆ ಅದೇ ದೊಡ್ಡ ಪ್ರಪಂಚ. ಅವ್ರಿಗೆ ಬೆಂಗಳೂರು ಬಂದರೆ ಎಲ್ಲಿಗೆ ಹೋಗಬೇಕು, ಹೆಂಗೆ ತಪ್ಪಿಸ್ಕೊಂಬಿಟ್ರೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ಆ ಲೆವೆಲ್ ಜ್ಞಾನ ಅಷ್ಟೇ. ಪ್ರಗತಿ ಇಲ್ಲ. ವಿದ್ಯೆಯಲ್ಲಿ ಪ್ರಗತಿ ಇಲ್ಲ. ಭೋಗಗಳು, ಕಾರು, ಸೈಟು, ಮನೆ, ಅದ್ರಲ್ಲಿ ಪ್ರಗತಿ ಇಲ್ಲ, ಯಾವುದೂ ಇಲ್ಲ. ಒಬ್ಬೊಬ್ಬರು ಒಂದೇ ಕಂಪ್ನಿ ಒಂದೇ ಕೆಲಸ ಇರ್ತಾರೆ. ಸ್ಯಾಲರಿ ಜಾಸ್ತಿ ಮಾಡ್ತಾರೋ ಇಲ್ವೋ, ಆ ಕಂಪ್ನಿಗೆ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗಕ್ಕೆ ಮನಸ್ಸೇ ಇಲ್ಲ ಅವ್ರಿಗೆ. ಹೋಗೋಕೆ ಅಲ್ಲಿ ಕೆಲಸ ಬರೋಲ್ಲ ಮಾಡೋಕ್ಕೆ. ಅವನು 2 ವರ್ಷಕ್ಕೋ 1 ವರ್ಷಕ್ಕೋ ಅಥವಾ 3 ವರ್ಷಕ್ಕೋ 1,000 2,000 ಜಾಸ್ತಿ ಮಾಡ್ತಾರೆ ಸಂಬಳ.
ಅಷ್ಟೇ ಇದ್ದಾನೆ, ಅಷ್ಟು ನೋಡಿಕೊಂಡೇ ಅದರಲ್ಲೇ ಆ ಬರೋ ಸಂಬಳದಲ್ಲೇ ಮದುವೆ ಮಾಡ್ಕೊತಾನೆ, ಆ ಬರೋ ಸಂಬಳದಲ್ಲೇ ಮಕ್ಳಿಗೆ ಓದಿಸ್ತಾನೆ, ಆ ಬರೋ ಸಂಬಳದಲ್ಲೇ ಅವ್ನ ಜೀವನ ಇಷ್ಟೇ. ಅದಕ್ಕೆ ಜಾಸ್ತಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ಸಂಬಳ ಕಮ್ಮಿ, ಹೋಗೋಕ್ಕಾಗಲ್ಲ. ಯಾಕೆ ಈ ಥರ ಅಂದರೆ ನಮ್ಮ ಪೂರ್ವಜನರು, ಈಗ ಕರ್ಮಸಿದ್ಧಾಂತ ಹೇಳ್ತೀನಿ ಕೇಳಿ. ನನ್ನ ತಾತ ಅಥವಾ ನಮ್ಮ ಅಪ್ಪ ಮುತ್ತಜ್ಜ ಯಾರೋ ಒಬ್ಬರು ಯಾರ್ದಾರು ಬಾಳಿ ಬದುಕೋ ಮನೆಗೆ ಚಾಡಿ ಹೇಳಿ ಅಥವಾ ಅನ್ಯಾಯ ಮಾಡಿ ಆ ವಂಶವನ್ನು ತೊಂದರೆ ಕೊಟ್ಟಿದ್ರೆ, ಆ ಗೋತ್ರಕ್ಕೆ ತೊಂದರೆ ಕೊಟ್ಟಿದ್ದರೆ, ಈಗ ಅವನ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಏನೇನು ಮಾಡಿದ್ದು ಬೇರೆಯವ್ರಿಗೆ ಓದ್ ಜನ್ಮದಲ್ಲಿ. ಈಗ ನಾನು ಓದ್ ಜನ್ಮದಲ್ಲಿ ದೊಡ್ಡ ಸಂಸಾರ, ಆ ಸಂಸಾರದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ, ಚಾಡಿ ಹೇಳಿ ಅವ್ರನ್ನ ಬೇರೆ ಮಾಡೋದು, ಬೇಕು ಅಂತ ಜಮೀನಿಗೆ ತೊಂದರೆ ಕೊಡೋದು, ಮನೆ ತೊಂದರೆ ಕೊಡೋದು, ಎದುರಿಸೋದು, ಬೆದರಿಸೋದು, ಮಾನ ಮರ್ಯಾದೆ ತೆಗೆಯೋದು, ಅಪಪ್ರಚಾರ ಮಾಡೋದು, ಈ ಥರ ಮಾಡಿಬಿಟ್ಟು ನಾನು ಸತ್ತೋಗಿದ್ರೆ ಈಗ ನಾನು ಮತ್ತೆ ಹುಡ್ತೀನಿ. ಆಗ ನಾನು, ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳೆಲ್ಲ ಅಲ್ಲಿ ಏನೇನು ಮಾಡಿದ್ನೋ ಅದೆಲ್ಲ ನಾನು ಮಾಡಿದ ಕರ್ಮ ಮಗನಿಗೆ, ಮೊಮ್ಮಗನಿಗೆ, ಮೊಮ್ಮಕ್ಕಳಿಗೆ ಅನಿಸ್ತಾ ಹೋಗುತ್ತೆ. ನಾನು ಮಾಡಿದ ಕರ್ಮ ಆ ಜನ್ರೇಷನ್ ಟು ಜನ್ರೇಷನ್ ಕ್ಯಾರಿ ಆಗಿಬಿಡುತ್ತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಆಸ್ತಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೆಯದನ್ನು ಮಾಡಿಬಿಟ್ಟು ಸತ್ತೋಗಿ, ನಿಮ್ಮ ಒಳ್ಳೆತನ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹಂಚುತ್ತೆ ಆ ಫಲ. ನೀವೇ ವರ್ಸ್ಟು, ನೀವೇ ಮೋಸಗಾರರು, ಲಂಚ, ಕೊಲೆ, ದರೋಡೆ, ಅತ್ಯಾಚಾರ, ಮನೆ ಹಾಳು ಬುದ್ಧಿ, ಮಾಟ ಮಂತ್ರ ತಂತ್ರೆಲ್ಲ ಮಾಡಿಸ್ಬಿಟ್ಟು ಚೆನ್ನಾಗಿ ಮೆರೆದು ಸತ್ತೋಗ್ಬಿಟ್ಟ ಮೇಲೆ ನಿಮ್ಮ ಮಗ, ನಿಮ್ಮ ಮೊಮ್ಮಗ, ಮೊಮ್ಮಗ, ಮರಿ ಮಕ್ಕಳು ಎಲ್ಲರೂ ಆ ದೋಷ, ಎಲ್ಲಿವರೆಗೂ ಆ ಕರ್ಮ ತಾತ ಮಾಡಿದ್ದು, ಹಿರಿಯರು ಮಾಡಿದ್ದು ಕರ್ಮ ಝೀರೋ ಆಗುತ್ತೋ ಆಗ ಅವ್ರಿಗೆ ಬದಲಾವಣೆ ಆಗುತ್ತೆ, ಅಲ್ಲಿವರೆಗೂ ಆಗೋದಿಲ್ಲ. ಅದೇ ಹೆಂಚಿನ ಮನೆ, ಅದೇ ಸೂರು, ಅಷ್ಟೇ ಜಮೀನು, 5 ಕುಂಟೆ 10 ಕುಂಟೆ ಅಷ್ಟೇ, ಅವ್ರಿಗೆ ಅಷ್ಟೇ ವಿದ್ಯೆ, ಅಷ್ಟೇ ವಸ್ತ್ರ, ಅಷ್ಟೇ ಊಟ, ಅಷ್ಟೇ ಫ್ರೆಂಡ್ಸು, ಅಷ್ಟೇ ಸುಖ, ಬೇರೆ ಹೆಚ್ಚಿಗೆ ಇಲ್ಲ. ಇವತ್ತು ಒಬ್ಬನ ತುಳಿದು ಬದುಕ್ತಾ ಇದ್ದಾರೆ, ಒಬ್ಬರನ್ನ ಹಾಳು ಮಾಡಿ ಬದುಕ್ತಾರೆ. ಲಕ್ಷ್ಮೀ ಶ್ರೀನಿವಾಸ್ ಬೆಳೀತಿದ್ದಾನ, ಲಕ್ಷ್ಮೀ ಶ್ರೀನಿವಾಸನ ತುಳಿಬೇಕು, ಹೆಂಗೆ ಅವನಿಗೆ ಕೆಟ್ಟ ಹೆಸರು ಬರೋ ಮಾತಾಡಬೇಕು, ಅವನಿಗೆ ತೇಜೋ ಅದೇ ಮಾಡಬೇಕು, ಅವ್ನು ಮಾಡೋ ಕೆಲಸಕ್ಕೆಲ್ಲ ತೊಂದರೆ ಕೊಡಬೇಕು, ಅವ್ನು ಹೇಳಿದ್ದೆಲ್ಲ ತೊಂದರೆ ಮಾಡ್ತಾ ಇರಬೇಕು, ಅವನೇನು ಮಾಡ್ತಾವನ್ನೆಲ್ಲ ತೊಂದರೆ ಮಾಡಬೇಕು ಅಂತ ಒಬ್ಬ ವ್ಯಕ್ತಿ ಬಂದು ಮಾಡೋಗ್ತಾನೆ. ನನಗೇನೇನು ತೊಂದರೆ ಕೊಟ್ಟನೋ ಅದೆಲ್ಲ ಅವನಿಗೆ ಭಾರತ ರತ್ನ ಪದ್ಮಭೂಷಣ ಕೊಡಲ್ಲ ಮೇಲಿರೋನು. ಅದಕ್ಕೆ ಇಂಟ್ರೆಸ್ಟ್ ಸಮೇತ ಹಾಕ್ಬಿಟ್ಟು ಅವ್ನು ಸತ್ತ ನಂತರ ಅವ್ನಿಗೇನೋ ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು. ಹೆಣ್ಮಕ್ಳಿದ್ರೆ ಇಂಥ ದರಿದ್ರತನ ಇರೋ ಮನೆಗೆ ಮದುವೆ ಮಾಡಿಕೊಡ್ಬೇಕು. ಅವಳು ಅಲ್ಲಿ ಹೋದ್ಮೇಲೆ ನಮ್ಮ ಅಪ್ಪನ ಮನೇಲೂ ಬಡತನ, ಇಲ್ಲೂ ಬಡತನ ಅಂತಾಳೆ. ಆ ಲೆವೆಲ್ಗಿರುತ್ತೆ ಈ ಶಾಪ ಪಾಪಗಳೆಲ್ಲ. ಆಗ ಏನಾಗುತ್ತೆ, ಲಕ್ಷ್ಮೀ ಶ್ರೀನಿವಾಸ್ಗೆ ಏನೇನು ತೊಂದರೆ ಕೊಟ್ಟಿದ್ನೋ ಅದೆಲ್ಲ ಅವ್ನ ಮಗನಿಗೋಯ್ತು. ಸ್ವಲ್ಪ ಹೋಯ್ತು, ಮಗ 50 ವರ್ಷ ಹೊತ್ತದೆ. ಲಕ್ಷ್ಮೀ ಶ್ರೀನಿವಾಸ್ಗೆ ಒಂದು 10 ಟನ್ ಕರ್ಮ ಮಾಡಿದ್ದ ಅವರಪ್ಪ, ಅದು 2 ಕರ್ಮ 2 ಟನ್ನು ಮಗನಿಗೋಯ್ತು, ಇನ್ನು 3 ಟನ್ನು ಮೊಮ್ಮಗನಿಗೋಯ್ತು, ಇನ್ನು 3 ಟನ್ನು ಮೊಮ್ಮಗನಿಗೋಯ್ತು, ಇನ್ನು ಉಳಿದಿದ್ದ ಟನ್ ಕೊನೆ ಮಗನಿಗೋಯ್ತು. ಯಾವಾಗ ಲಕ್ಷ್ಮೀ ಶ್ರೀನಿವಾಸಕ್ಕೆ ತೊಂದರೆ ಕೊಟ್ಟಿದ್ದೋ ಅಷ್ಟು ಕರ್ಮ ಮಗ, ಮೊಮ್ಮಕ್ಕಳು ಅನುಭವಿಸ್ತದೋ ಆಮೇಲೆ ಹೊಸ ಜೀವನ ಪ್ರಾರಂಭ ಆಗುತ್ತೆ. ಆದ್ದರಿಂದ ಯಾವತ್ತೂ ಯಾರಿಗೂ ತೊಂದರೆ ಕೊಡೋ ಸಿದ್ಧಾಂತಕ್ಕೆ ಹೋಗಬಾರ್ದು. ನನ್ನ ಜೀವನದಲ್ಲೇ ತಗೊಳ್ಳಿ, ಯಾರೋ ಒಬ್ಬರು ನನಗೆ ಈಗ 20 ವರ್ಷದಿಂದ ತುಂಬ ತೊಂದರೆ ಕೊಟ್ಟರು. ನನ್ನ ಸಂಸ್ಥೆ ಓಪನ್ ಮಾಡುವಾಗ ಮತ್ತು ನಮ್ಮ ಬಗ್ಗೆ ತುಂಬ ಕೆಟ್ಟಾಗಿ ಮಾತಾಡಿ ನಮ್ಮ ತೊಂದರೆ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು. ಅವನು ಎಷ್ಟು, ನಾನು ಒಂದು 5-6 ವರ್ಷ ತುಂಬ ಅವನಿಂದ ತೊಂದರೆ ಪಟ್ಟೆ. ಅವನು ಸತ್ತೇ ಹೋದೆ. ಈಗ ಅವನ ಮಗ ಮಂಚ ಹಿಡಿದು ಬಿಟ್ಟಿದ್ದಾನೆ, ಅವನಿಗೂ ಮದುವೆ ಆಯಿತು. ಅವನ ಮೊಮ್ಮಗೂ ಅಷ್ಟೇ, ಓದಲ್ಲ, ಸ್ಕೂಲ್ಗೆ ಹೋಗಲ್ಲ, ಇಲ್ಲ. ನಮ್ಗೇನೇನು ತೊಂದರೆ ಕೊಟ್ಟರು, ಈಗ ಮಗ ಅವನ ಅಪ್ಪ ಸತ್ತ, ಅವನ ಮಗನೂ ತೊಂದರೆಲಿದ್ದಾನೆ, ಅವನ ಮಗನಿಗೆ ಮಗ ಇದ್ದಾನೆ, ನಾನು ತೊಂದರೆ ಕೊಟ್ಟವ್ನ ಮೊಮ್ಮಗ ಇದ್ದಾನೆ, ಅವನಿಗೂ ಪ್ರಾಬ್ಲಮ್ ಆಗಿದೆ. ಮೋಸ್ಟ್ಲಿ ಅವ್ನು ದೊಡ್ಡವನಾಗಿ ಅವ್ನ ಮದುವೆ ಆಗಿ ಮಕ್ಕಳಾದಾಗ ನನಗೆ ಅದು ತೊಂದರೆ ಕೊಟ್ಟಿದ್ದ ಕರ್ಮ ಮೊಮ್ಮಕ್ಳಿಗೆ ಹೋಗುತ್ತೋ ಏನೋ, ಹೋದರೆ ಅಲ್ಲಿಗೆ ಆ ಮುಂದಿನ ಪೀಳಿಗೆಯಿಂದ ಅವರು ಚೆನ್ನಾಗಿ ಆಗಿಬಿಡ್ತಾರೆ. ಇದು ನಾನು ಕಂಡಂಥ ಅನುಭವ, ಇದು ನನ್ನ ಸಂಶೋಧನೆ, ನನ್ನ ರಿಸರ್ಚ್ ಅಂದರೆ ಏನು, ಯಾಕೆ ಇವರು ಅಪ್ಪನೂ ಹಿಂಗೆ ಇದ್ದ, ಮಗನೂ ಹಿಂಗೆ ಇದ್ದ, ಮೊಮ್ಮಕ್ಕಳು ಹಿಂಗೆ ಇದ್ದಾರೆ ಅಂದರೆ ಅವ್ರು ಮಾಡಿದ ಕರ್ಮ. ಒಬ್ಬರಿದ್ದರು ನಮ್ಮ ಮಂಡ್ಯದಲ್ಲಿ, ಭಾಳ ಸಿದ್ದೇಗೌಡರು ಅಂತೇಳಿ, ಓದಕ್ಕೆ ಬರೀಕ್ಕೆ ಬರೋಲ್ಲ, ಬಟ್ ದಾನ ಧರ್ಮ ಜೋರು ಮಾಡ್ತಾಯಿದ್ರು. ಧರ್ಮಪಾಲನೆ, ಊರಿನ ಜಾತ್ರೆಗೆ ದುಡ್ಡು ಕೊಡೋದು, ಊರಿನ ಜಾತ್ರೆ ಉಸ್ತುವಾರಿ ತೊಗೊಳೋದು, ಅನ್ನದಾನ ಮಾಡೋದು, ಓದಕ್ಕೆ ಬರೀಕ್ಕೆ ಬರೋಲ್ಲ, ಮದುವೆಗಳು ಮಾಡಿಸೋದು, ಮತ್ತು ಅವರಿಗೆ ಸಾಲ ಕೊಡೋದು, ಸಾಲ ಅಂದರೆ ಫ್ರೀಯಾಗಿ ಕೊಡೋದು, ಸತ್ತಾಗ ಅವ್ರ ಮನೆಗೆ ಹೋಗಿ ಒಂದು 5-10 ಕೊಡೋದು, ಅವ್ರಿಗೆ ಏನೋ ಒಂದು ಧರ್ಮ ಕಾರ್ಯ ಮಾಡ್ತಾಯಿದ್ರು, ಒಳ್ಳೆ ಕಾರ್ಯ ಮಾಡ್ತಿದ್ರು. ಅವ್ರ ಮಕ್ಕಳು ಯಾರೂ ಓದಲಿಲ್ಲ. ಸಿದ್ದೇಗೌಡರ ಮಕ್ಕಳು, ಅವನು ಓದಲಿಲ್ಲ ಸಿದ್ದೇಗೌಡರು, ಅವನು ಒಬ್ಬ ಓದಲಿಲ್ಲ, ಎಂಥದಿಲ್ಲ. ನೋಡಿ, ಆ ಸಿದ್ದೇಗೌಡರು ಮಾಡಿದ ಪುಣ್ಯ ಫಲದಲ್ಲಿ ಮಕ್ಕಳುಗಳು ಓದಿಲ್ಲ, ಅವ್ರಿಗೆ ಅಷ್ಟಲಕ್ಷ್ಮಿ ಮನೆ ತುಂಬಿ ತುಳ್ಕಾಡ್ತಾಳೆ. IAS IPS ಮಂತ್ರಿ ಆಗಿರೋ ಮನೇಲೂ ಇಲ್ಲ ಅಷ್ಟು ಸುಖ ಆ ಮಕ್ಕಳಲ್ಲಿದೆ. ಯಾಕೆ? ಅವ್ರ ತಂದೆ ಮಾಡಿದ ಪುಣ್ಯದ ಫಲ ಮಕ್ಕಳಲ್ಲಿದೆ.
ಈಗ ಅವ್ರ ಮಕ್ಕಳು ಸಿದ್ದೇಗೌಡರ ಮಕ್ಕಳು ಅಂತೇಳಿ ಎಲ್ಲ ಗೌರವಿಸ್ತಾರೆ. ಅವರು ಕೂಡ ಅಪ್ಪನ ಮಾನ ಮರ್ಯಾದೆ ಉಳಿಸೋಕೆ ಅವರು ಸಣ್ಣ ಪುಟ್ಟ ಮದುವೆ ಮಾಡಿಸೋದು, ಒಂದಷ್ಟು ಡೊನೇಷನ್ ಕೊಡೋದು, ಒಂದೊಳ್ಳೆ ಸೇವೆ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಈಗ ಅವ್ರಿಗೇನು ಆಸ್ತಿ ಅಂತಸ್ತು ಇದೆಯೋ ಅದು ಕೂಡ ಹೆಚ್ಚಿಗೆ ಆಗ್ತಿದೆ. ಈಗ ಮೊಮ್ಮಕ್ಳಿಗೆ ಹೋಗುತ್ತೆ, ಸಿದ್ದೇಗೌಡರು ಮೊಮ್ಮಕ್ಳಿಗೆ ಹೊಟ್ಟೋಗುತ್ತೆ. ಸಿದ್ದೇಗೌಡ ಸರಿ ಇಲ್ಲ ಅಂದರೆ ಮೊಮ್ಮಕ್ಕಳೆಲ್ಲ ಕೇರ ಫುಟ್ಪಾತ್ ಆಗ್ಬಿಡೋರು. ಅದು ಯಾವಾಗ ಒಳ್ಳೇದು ಮಾಡಬೇಕು, ಆಸ್ತಿ ಮಾಡಬಾರ್ದು ಮಕ್ಕಳಿಗೆ. ನಾವು ಒಳ್ಳೆಯವರಾಗಿ ಒಳ್ಳೇದು ಮಾಡಿಬಿಡ್ತೆ ಅಂದರೆ ನಮ್ಮ ಮಕ್ಳಿಗೆ ಭಗವಂತನೇ ಎಲ್ಲ ಕೊಡ್ತಾ ಹೋಗ್ತಾನೆ. ನೀವೆಲ್ಲನೂ ನನಗೆ ಬರಲಿ, ಅವನ ಮನೆ ಹಾಳು ಮಾಡೋದು, ಇವ್ನು ಕಾಲು ಎಳಿಯೋದು, ಅವ್ನು ತುಳಿಯೋದು ಎಲ್ಲ ಮಾಡಿದ್ರೆ ಎಲ್ಲ ಮಾಡಿಟ್ಟೋದ್ಮೇಲೆ ಯಾರು ಹೋಗ್ತಾರೆ? ಆ ಕರ್ಮ ನಿಮ್ಮ ಮಕ್ಕಳು ಮೊಮ್ಮಕ್ಕಳೇ ಅನುಭವಿಸ್ಬೇಕು. ಆಸ್ತಿ ಹೇಗೆ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಾರೋ ನೀವು ಮಾಡಿರೋ ಕರ್ಮನೂ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ಕೊಂಡು ಹೋಗಲೇಬೇಕು. ಅದು ಕರ್ಮಸಿದ್ಧ ಅಂತ, ಅದು ಭಗವಂತ ಬರೆದವರು ಬೈಲ, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಬದುಕಿನಲ್ಲಿ ಈ ಬದುಕು ಬರೋದು ಯಾವುದಕ್ಕೆ ಅಂತಂದರೆ ಸುಖವನ್ನು ಅನುಭವಿಸ್ಲಿಕ್ಕೆ. ಮೋಸ ಮಾಡೋಕ್ಕೆ ಬದುಕಬಾರ್ದು, ಅನ್ಯಾಯ ಮಾಡಲಿಕ್ಕೆ ಬದುಕಬಾರ್ದು. ಬದುಕಿರೋದು ರುಚಿ ನೋಡಲಿಕ್ಕೆ. ಎಂಥ ರುಚಿ? ಸುಖ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಜೀವನ ಇರೋದು ವಿನಃ ಇನ್ನೊಬ್ಬರು ಕೊಲೆ ಮಾಡಿ, ಮೋಸ ಮಾಡಿ, ದೊರಡೆ ಮಾಡಿ ಹಾಳು ಮಾಡೋದು ಅದು ಸುಖ ಅಲ್ಲ, ಅದು ನೋವು. ಇನ್ನೊಬ್ರಿಗೆ ನೋವು ಕೊಡ್ತೀವಿ ಅಂದರೆ ನಾವು ನೋವಲ್ಲಿದ್ದೀವಿ ಅಂತ, ಇನ್ನೊಬ್ರಿಗೆ ಸುಖ ಕೊಡ್ತೀವಿ ನಾವು ಸುಖವಾಗಿರ್ತೀವಿ ಅಂತ ಅರ್ಥ ನನ್ನ ಭಾಷೆಯಲ್ಲಿ. ಅದಕ್ಕೆ ಯಾಕೆ ನಾವು ಏಳಿಗೆ ಆಗ್ತಿಲ್ಲ, ಯಾಕೆ ನಾವು ಒಂದು ಪ್ರಗತಿ ಆಗ್ತಿಲ್ಲ ಅನ್ನೋದಕ್ಕೆ ಈ ದೋಷಗಳು ನಮ್ಮ ಜಾತಕದಲ್ಲಿ ಗೋತ್ರದಲ್ಲಿರ್ತದೆ. ಅದಕ್ಕೆ ಗೋತ್ರದಲ್ಲಿರೋ ದೋಷ ತೆಗೆಯೋದು ಹೇಗೆ ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಸುದರ್ಶನ ತಂತ್ರ ಅಂತ ಹೇಳಿದೆ. ಆ ಸುದರ್ಶನ ತಂತ್ರ ಸಾಧನ ಒಂದು ಮಂತ್ರ ಇದೆ. ಅದಕ್ಕೇನು ಮಾಡಬೇಕು? ಬಿಳಿ ಸಾಸಿವೆ ತಗೊಳ್ಬೇಕು. ಬಿಳಿ ಸಾಸಿವೆ, ಈ ಎಡಮುರಿ ಬಲಮುರಿ ಅಂತ ಒಂದು ಆಯುರ್ವೇದ ಅಂಗಡಿ ಸಿಗುತ್ತೆ, ಹೋಮಕ್ಕೆಲ್ಲ ಹಾಕ್ತೀವಿ ನಾವು. ಎಡಮುರಿ ಬಲಮುರಿ ಅಂತೇಳಿ ಅದನ್ನು ಒಂದು ಸಮವಾಗಿ ತೊಗೋಬೇಕು. ಅದೊಂದು 5 ಗ್ರಾಮು, ಇದೊಂದು 5 ಗ್ರಾಮು, ಒಂದು ಬಿಳಿ ಸಾಸಿವೆ 5 ಗ್ರಾಮ್ ತೊಗೊಂಡು ಒಂದು ಒಳ್ಳೆ ಎಲೆ, ಬಾಳೆ ಎಲೆ ಇಟ್ಕೋಬೇಕು. ತಟ್ಟೆ ಪ್ಲೇಟ್ ಯಾವುದೂ ಅಲ್ಲ, ಬಾಳೆ ಎಲೆ ಇಟ್ಕೊಂಡು ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ. ಓಂ ಹ್ರೀಂ ಕೆಟ್ಟತನದಿಂದ ಮಾಡಿದಂಥ ಕೆಟ್ಟ ಕರ್ಮಗಳು, ಕೆಟ್ಟ ಮನಸ್ಸಿನಿಂದ ಮಾಡಿದಂಥದ್ದು, ಕೆಟ್ಟ ಉದ್ದೇಶದಿಂದ ಮಾಡಿದದ್ದನ್ನು ಹ್ರೀಂ ಅಂ ಅಂತ್ಯ ಮಾಡುವಂಥ ಅನಂತಾಯ. ಅನಂತ ಅಂದರೆ ಇನ್ಫಿನಿಟಿ, ಎಂಡೇ ಇಲ್ಲದವನು, ಕೊನೆಯೇ ಇಲ್ಲದವನು ಅಂತ ಅನಂತಾಯ. ಆಧಾರ ಶಕ್ತಿ, ನಮ್ಮ ಗೋತ್ರ, ನಮ್ಮ ಬದುಕಿಗೆ ಆಧಾರ ಶಕ್ತಿಯಾಗಿರುವಂಥ ಯಾವುದೋ ನೀನು ಅಂಥವನು. ಈ ಒಂದು ದೋಷ ತೆಗೆದುಹಾಕು. ಉದ್ಧಾರ ಆಗ್ತಿಲ್ಲ, ಏಳಿಗೆ ಆಗ್ತಿಲ್ಲ, ಶಾಪ ಯಾವುದಿದೆಯೋ ಅದನ್ನು ತೆಗೆದಂಥ ಕಮಲಾಸನಾಯ ನಮಃ. ಎಡಮುರಿ ಬಲಮುರಿ ಬಿಳಿ ಸಾಸಿವೆ ಕೈಲಿಟ್ಕೊಂಡು ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ ಅಂಥೇಳಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ನಮ್ಮ ಗೋತ್ರದಲ್ಲಿ ಹೆಂಗಸ್ರೇನಾದ್ರು ನಮಗೆ ಮಾಡಬಾರ್ದಂಥ ಕೆಟ್ಟ ತಪ್ಪುಗಳನ್ನು ಮಾಡಿದರೆ ಹುಣ್ಣಿಮೆಯಲ್ಲಿ ಮಾಡಬೇಕು. ಪುರುಷರು, ನಮ್ಮ ಅಪ್ಪ, ನಮ್ಮ ತಾತ ಮುತ್ತಾತಂದಿರು ಮಾಡಬಾರ್ದಂಥ ಕೆಟ್ಟ ಕೆಲಸಗಳನ್ನು ಮಾಡಿ ತೊಂದರೆ ಕೊಟ್ಟೋಗಿದ್ರೆ ನಾವು ಈ ಬಡತನದಲ್ಲಿ ನಡೀತಾ ಇದ್ದೀವಿ. ಅದಕ್ಕೆ ಅಮಾವಾಸ್ಯೆ ದಿವಸ. ಅದರಿಂದ ಸ್ತ್ರೀ ಆದರೆ ಹುಣ್ಣಿಮೆ, ಪುರುಷ ಆದರೆ ಅಮಾವಾಸ್ಯೆ. ಈ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇದನ್ನು ತಂತ್ರ ಮಾಡಬೇಕು. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಓಂ ಹ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ ಅಂಥೇಳಿ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಕೈಲಿಟ್ಕೊಂಡಿರ್ತೀವಲ್ಲ ಬಾಳೆ ಎಲೆ ಮೇಲೆ ಅಥವಾ ಮುತ್ತುಗದ ಎಲೆ ಮೇಲೆ, ಅದನ್ನು ತೊಗೊಂಡು ಎಲ್ಲ ಜಪ ಆದಮೇಲೆ ಇದನ್ನು ಎಲ್ಲಿಗೆ ತೊಗೊಂಡೋಗಿ ಇಡಬೇಕು ಅಂತಂದರೆ, ಯಾರಾದರೂ ಹೋಮ ಮಾಡ್ತಾರಲ್ಲ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ, ಭಜನಾ ಮಂದಿರಗಳಲ್ಲಿ, ಆ ಹೋಮ ಮಾಡೋ ಸಮಯದಲ್ಲಿ ಇದನ್ನೆಲ್ಲ ತೊಗೊಂಡೋಗಿ ಅವ್ರು ಕೊಟ್ಟರೆ ಅದು ಹೋಮಕ್ಕೆ ಹಾಕಿ ಸುಟ್ಬಿಡ್ತಾರೆ, ಬೆಂಕಿ ಆಹುತಿ ಕೊಡ್ತಾರೆ, ಅವರು ಅರ್ಪಣೆ ಮಾಡ್ತಾರೆ. ಏನನ ಎಡಮುರಿ ಬಲಮುರಿ ಎಲ್ಲಿ ಸಿಗುತ್ತೆ? ಇದು ಗ್ರಂಥಿಗಳಿಗೆ ಸಿಗುತ್ತೆ. ಬಿಳಿ ಸಾಸಿವೆನೂ ಸಿಗುತ್ತೆ, ನಿಮಗೆಲ್ರಿಗೂ ಗೊತ್ತು ಬಿಳಿ ಸಾಸಿವೆ. ಇದಿಷ್ಟನ್ನು ತೊಗೊಂಡು ಮಾಡೋದ್ರಿಂದ ಸ್ತ್ರೀಯಿಂದ, ಪುರುಷರಿಂದ ಮತ್ತು ದೈವತಾ ಶಾಪ ಇರ್ತದೆ. ನಮ್ಮ ಕುಲದೇವರು, ನಮ್ಮ ತಾತ ಮಾಡ್ತಿದ್ರು, ಬಿಟ್ಬಿಟ್ರು.
ತಾತ ಮಾಡಿ ಬಿಟ್ಬಿಟ್ಟ, ಮಗನೂ ಮಾಡಲಿಲ್ಲ, ಮೊಮ್ಮಕ್ಕಳು ಮಾಡಲಿಲ್ಲ, ಕುಲದೇವರು ಆರಾಧನೆ ಆಗದಿರೋದ್ರಿಂದ, ಸೇವೆನೇ ನಿಂತೋದ್ರಿಂದ ಆ ಕುಟುಂಬ ಪ್ರಗತಿ ಆಗ್ತಿಲ್ಲ, ಏಳಿಗೆ ಆಗ್ತಿಲ್ಲ, ಯಶಸ್ವಿ ಆಗ್ತಿಲ್ಲ, ಇದ್ದಂಗೆ ಇಟ್ಟಿರ್ತಾನೆ ಭಗವಂತ. ಅಷ್ಟೇ. 10 ತುತ್ತಲ್ಲಿ 10 ಜನ ತಿನ್ನಬೇಕು. 10 ತುತ್ತು ಒಬ್ಬರೇ ತಿನ್ನೋಕ್ಕೆ ಯೋಗ ಇಲ್ಲ, ಯಾಕೆ ಅಷ್ಟು ಬಡತನ. ಆದ್ದರಿಂದ ಈ ರೀತಿ ದೋಷ ಭಾಳಷ್ಟು ಕೋಟ್ಯಾಂತರ ಜನ ಗಾರೆ ಕೆಲಸ ಮಾಡ್ತಿದ್ದ ಮುತ್ತಾತ, ಮೊಮ್ಮಕ್ಕಳೆಲ್ಲ ಗಾರೆ ಕೆಲಸನೇ ಮಾಡ್ತಾರೆ. ನಮ್ಮ ತಾತ ಮುತ್ತಾತಂದ್ರೆ ಎಲ್ಲರೂ ಏನು ಕೂಲಿ ಕೆಲಸ ಮಾಡ್ತಿರು. ಹೋಗಿ ನಾವು ಅದೇ ಮಾಡ್ಕೊಂಬರ್ತೀವಿ. ಎಲ್ಲೆಲ್ಲಿ ಕೂಲಿ ಕೆಲಸ ಅಲ್ಲೆಲ್ಲಿ ಊರಿಗೆ ಹೋಗ್ತೀವಿ, ಟೆಂಟ್ ಹಾಕೋತೀವಿ, ಕೆಲಸ ಮಾಡ್ತೀವಿ, ಹೋಗ್ತೀವಿ, ಹಂಗೆ ಇದ್ದೀವಿ. ಒಂದು ಕಾರ್ ಇಲ್ಲ, ಒಂದು ಸೈಟ್ ಇಲ್ಲ, ಒಂದು ಮನೆ ಇಲ್ಲ, ಒಂದು ಆಡಂಬರ ಇಲ್ಲ, ಏನೂ ಇಲ್ಲ, ಹಂಗೆ ಇದ್ದೀವಿ. ಪ್ರಗತಿ ಇಲ್ಲ, ಸ್ಥಿರತೆ ಇಲ್ಲ. ಕಾರಣ ಈ ದೋಷ. ಓಂ ಬ್ರೀಂ ಅಂ ಅನಂತಾಯ ಆಧಾರ ಶಕ್ತಿ ಕಮಲಾಸನಾಯ ನಮಃ. ಇದನ್ನು ಹೇಳ್ತಾ ಇರಬೇಕು. ಹೇಳ್ಬಿಟ್ಟು ಆ ಹೋಮಕ್ಕೆ ಮಾಡೋ ಜಾಗದಲ್ಲಿ ತೊಗೊಂಡೋಗಿ ಕೊಟ್ಬಿಟ್ರೆ ಹೋಮಕ್ಕೆ ಅವರು ಸಮರ್ಪಣೆ ಮಾಡಿಬಿಡ್ತಾರೆ. ನೋಡಿ, ಆಗ ಬದಲಾವಣೆ ಆಗುತ್ತೆ, ಚೇಂಜ್. ಈ ಥರ ನಾವು ಎಲ್ಲರೂ ಅದೇ ಏಳಿಗೆನೇ ಆಗ್ತಿಲ್ಲ ಅದಕ್ಕೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಏಳಿಗೆ ಆಗೋಲ್ಲ, ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ರೆ ಏಳಿಗೆ ಆಗೋಲ್ಲ, ಒಂದೆರಡು ಬಾಟ್ಲು ಸಿರಪ್ ಕುಡಿದ್ರೆ ಏಳಿಗೆ ಆಗೋಲ್ಲ, ಅಥವಾ ಅಡ್ಮಿಟ್ ಆಗ್ಬಿಟ್ಟು ಒಂದು 3 ಬಾಟ್ಲು ಗ್ಲುಕೋಸ್ ಹಾಕ್ಸ್ಕೊಂಬಿಟ್ರೆ ಏಳಿಗೆ ಆಗೋಲ್ಲ. ದೇಹದಲ್ಲೂ ಏಳಿಗೆ, ಮನಸ್ಸಿನಲ್ಲಿ ಏಳಿಗೆ, ಆತ್ಮದಲ್ಲೂ ಏಳಿಗೆ ಆಗಬೇಕು ಅಂದರೆ ಅನಂತಾಯ ನಮಃ. ಓಂ ಕೇಶವಾನ್ಮ ನಾರಾಯಣಾನ್ಮ ಮಾಧವಾನ್ಮ ಗೋವಿಂದಾನ್ಮ ವಿಷ್ಣುವೇನ್ಮ ವತ್ಸೂದನಾಮ ತ್ರಿವಿಕ್ರಮಾನ್ಮ ವಾಮನಾಯನ್ಮ ಶ್ರೀಧರಾಮ ಋಷಿಕೇಶಾಯನ್ಮ ಪದ್ಮನಾಭಾನ್ಮ ದಾಮೋದರಾನ್ಮ ಸಂಕರ್ಷಣಾಯನ್ಮ ವಾಸುದೇವಾನ್ಮ ಪ್ರದ್ಯುಮ್ನಾನ್ಮ ನಿರುದ್ಧಾನ್ಮ ಪುರುಷೋತ್ತಮಾನ್ಮ ಅಧೋಕ್ಷಜಾನ್ಮ ನಾರಸಿಂಹಾನ್ಮ ಅಚ್ಯುತಾಂ ಜನಾರ್ದನ ಉಪೇಂದ್ರ ಹರಿಯೇ ಶ್ರೀಕೃಷ್ಣಾಯ ನಮಃ. ವಿಷ್ಣು ಸಹಸ್ರನಾಮ ಎಲ್ಲ ಹೆಸರು. ಇದಿಷ್ಟು ಹೇಳ್ತಾ ಇರ್ಬೇಕು ದಿನ. ಆಗ ನಿಮ್ಮದೆಲ್ಲ ದರಿದ್ರ ನಾಶ ಆಗ್ತಾ ಹೋಗ್ತದೆ. ಇದು ನಾವು ಯಾಕೆ ಪ್ರಗತಿ ಆಗ್ತಿಲ್ಲ, ಏಳಿಗೆ ಆಗ್ತಿಲ್ಲ, ಅದಕ್ಕೆ ಗೋತ್ರ ದೋಷ. ಇದು ಕುಲ ವಂಶವೃಕ್ಷದಲ್ಲೇ ದೋಷ ಇರ್ತದೆ, ಹಾಗೆಯೇ ಬಂದುಬಿಡ್ತದೆಲ್ಲ. ಆದ್ದರಿಂದ ಈ ಥರ ದೋಷ ನಡೀತಿರೋ ಕುಟುಂಬಕ್ಕೆ ಇದು ನನ್ನ ಕಡೆಯಿಂದ ಕೊಡೋ ಒಂದು ಮಂತ್ರ ತಂತ್ರ. ಇದನ್ನು ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ನೀವು ಆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಬೇಕಂದ್ರೆ ನೀವು ನೋಡಿದ್ದಕ್ಕೂ ನಿಮ್ಮ ಆತ್ಮಕ್ಕೂ ಒಂದು ತೃಪ್ತಿ, ನಾನು ಎಪಿಸೋಡು ಹೇಳ್ಕೊಟ್ಟಿದ್ದಕ್ಕೂ ತೃಪ್ತಿ, ನಮ್ಗೆ ಕೊಡೋ ಗೌರವ ಅದು. ಅದನ್ನು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ ಲಿಂಕ್ನಲ್ಲಿ ಕೂಡ ನಾವು ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತೀವಿ ಟೈಮ್ ಟು ಟೈಮು. ಅಲ್ಲೂ ನೀವು ಹೋಗಿ ನೋಡ್ಬೋದು ಎಲ್ಲ ಇನ್ಫಾರ್ಮೇಷನ್ನ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.